ಹಲೋ ಫ್ರೆಂಡ್ಸ್, AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ರಾಜಸ್ಥಾನ್ ಡೈರೀಸ್ನ 2ನೇ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಪಿಂಕ್ ಸಿಟಿ ಆಫ್ ಇಂಡಿಯಾ, ಜೈಪುರ್. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಪಿಂಕ್ ಸಿಟಿ ಜೈಪುರ್ನ ಎಂಟ್ರಿ ಪಾಯಿಂಟ್. ನನ್ನ ಹಿಂದಿನ ವಿಡಿಯೋದಲ್ಲಿ ಆಮೇರ್ ಫೋರ್ಟ್ ಬಗ್ಗೆ ತೋರಿಸಿದ್ದೆ. ನೀವು ನೋಡಿಲ್ಲ ಅಂದರೆ ಅದನ್ನು ಒಂದ್ಸಲಿ ನೋಡಿ. ಸವಾಯಿ ಜೈಸಿಂಗ್ ಆಡ್ತಾ ಇರಬೇಕಿದ್ರೆ ನೀರಿನ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ. ಆದ ಕಾರಣ ಸವಾಯಿ ಜೈಸಿಂಗ್ ಒಂದು ಹೊಸ ಸಿಟಿಯನ್ನು ಕಟ್ಟೋದಕ್ಕೆ ಇಷ್ಟಪಡ್ತಾನೆ. ಅವನು ವಿದ್ಯಾಸಾಗರ ಭಟ್ಟಾಚಾರ್ಯ ಎಂಬ ಬಂಗಾಳಿ ಆರ್ಕಿಟೆಕ್ಟ್ನ ಸಹಾಯದೊಂದಿಗೆ ಹೊಸ ಸಿಟಿಯನ್ನು ಕಟ್ತಾನೆ. ಆ ಸಿಟಿ ಹೆಸರನ್ನು ಜೈಪುರ ಅಂತ ಹೆಸರಿಡಲಾಗುತ್ತೆ. ಜೈಪುರ ಭಾರತದ ಫಸ್ಟ್ ವಾಸ್ತು ಪ್ರಕಾರ ನಿರ್ಮಿಸಿದ ನಗರ. ಸವಾಯಿ ಜೈಸಿಂಗ್ ಕಛಾವಾ ರಾಜವಂಶಸ್ಥರಲ್ಲಿ ಬಹಳ ಮುಖ್ಯವಾದ ರಾಜ. ಅವನ ಪಾಂಡಿತ್ಯವನ್ನು ನೋಡಿ ಔರಂಗಜೇಬ್ ಅವನಿಗೆ ಸವಾಯಿ ಅಂತ ಬಿರುದನ್ನು ಕೊಡ್ತಾರೆ. ಸವಾಯಿ ಅಂದರೆ 1 ಕಾಲು ಪಟ್ಟು ಅಂತ. ಅಂದರೆ ಸಮಕಾಲೀನರಲ್ಲಿ ಸವಾಯಿ ಜೈಸಿಂಗ್ 1 ಕಾಲು ಪಟ್ಟಷ್ಟು ಹೆಚ್ಚು ಬುದ್ಧಿವಂತನಾಗಿದ್ದಂತೆ. ಅದೇ ಸವಾಯಿ ಬಿರುದನ್ನು ಅವನ ನಂತರ ಬಂದ ಎಲ್ಲ ರಾಜರು ಯೂಸ್ ಮಾಡ್ತಾ ಬರ್ತಾರೆ. ಈಗಿನ ರಾಜ, ಜೈಪುರದ ರಾಜ ಪದ್ಮನಾಭ್ ಸಿಂಗ್ ಅಂತ, ಅವನನ್ನು ಸವಾಯಿ ಪದ್ಮನಾಭ್ ಸಿಂಗ್ ಅಂತಲೂ ಕರೀತಾರೆ. 1727ನೇ ಇಸ್ವಿನಲ್ಲಿ ಜೈಪುರ್ ಸಿಟಿಗೆ ಅಡಿಗಲ್ಲನ್ನು ಹಾಕಲಾಗುತ್ತೆ. ನಾವೀಗ ಇರೋದು ಜೈಪುರ್ ಸಿಟಿ ಪ್ಯಾಲೇಸ್. ಆಮೇರಿಂದ ಬಂದ ನಂತರ ರಾಜವಂಶಸ್ಥರು ಈ ಅರಮನೆಯಲ್ಲಿ ಈಗಲೂ ಇದ್ದಾರೆ. ಸುತ್ತಲೂ ಒಂದು ಚಿತ್ರಣವನ್ನು ನೋಡಿ. ನಾವು ಈ ಗೇಟ್ನಿಂದ ಎಂಟ್ರಿ ಆದ್ವಿ. ಈ ಗೇಟ್ ಹೆಸರು ವೀರೇಂದ್ರ ಪೋಲ್ ಅಂತ. ಈ ಅರಮನೆಗೆ ಒಟ್ಟು 3 ಗೇಟ್ ಇದೆ. ಒಂದು ವೀರೇಂದ್ರ ಪೋಲ್, ಮತ್ತೊಂದು ಉದಯ್ ಪೋಲ್, ಮತ್ತೊಂದು ತ್ರಿಪೋಲಿಕಾ ಗೇಟ್ ಅಂತ. ತ್ರಿಪೋಲಿಕಾ ಗೇಟನ್ನು ರಾಜಮನೆತನದವರಿಗೆ ಮೀಸಲಿಡಲಾಗಿದೆ. ನಾವು ಎದುರುಗಡೆ ನೋಡ್ತಾ ಇರೋ ಕಟ್ಟಡದ ಹೆಸರು ಮುಬಾರಕ್ ಮಹಲ್. ಇಲ್ಲಿ ಹೊರಗಡೆಯಿಂದ ಬಂದ ವಿಶೇಷವಾದ ಅತಿಥಿಗಳು ಈ ಮಹಲಲ್ಲಿ ಇರ್ತಾ ಇದ್ರು. ಮುಬಾರಕ್ ಮಹಲಲ್ಲಿ ಈಗ ರಾಜರು ಧರಿಸ್ತಾ ಇದ್ದ ಬಟ್ಟೆಯನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಇದನ್ನ ಟೆಕ್ಸ್ಟೈಲ್ ಮ್ಯೂಸಿಯಂ ಅಂತಲೂ ಕರೀತಾರೆ. ನಾವೀಗ ನೋಡ್ತಾ ಇರೋದು ರಾಜೇಂದ್ರ ಪೋಲ್ ಅಂತ. ಇದು ಒಳಗಡೆ ಅಂಗಳಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ. ಇದೇ ಜಾಗದಲ್ಲಿ ಪೇಂಟಿಂಗ್ ಅಂಡ್ ಫೋಟೋಗ್ರಫಿ ಗ್ಯಾಲರಿ ಇದೆ. ಅಲ್ಲೂ ಕೂಡ ನಮಗೆ ಕ್ಯಾಮರಾ ಅಲೋ ಇಲ್ಲ. ಈವನ್ ಮುಬಾರಕ್ ಮಹಲ್ ಒಳಗಡೆ ಕೂಡ ಕ್ಯಾಮರಾ ಅಲೋ ಇಲ್ಲ. ಪಾತ್ರೆಗಳು, ಈ ಪಾತ್ರೆಗಳನ್ನು ಸವಾಯಿ ಜೈಸಿಂಗ್ ಅವರ ಮಗ ಮಾಧವ್ ಸಿಂಗ್ ಇಂಗ್ಲೆಂಡ್ಗೆ ಹೋಗ್ತಾ ಇದರಲ್ಲಿ ತುಂಬಾ ಗಂಗಾಜಲವನ್ನು ತುಂಬಿಕೊಂಡು ಹೋಗ್ತಾ ಇದ್ದ. ಪಾತ್ರೆಗಳು, ಈ ಪಾತ್ರೆಗಳು ಎಷ್ಟು ದೊಡ್ಡ ಇದೆ ಅಂದರೆ ಗಿನ್ನಿಸ್ ರೆಕಾರ್ಡ್ ಬುಕ್ನಲ್ಲಿ ಇದನ್ನು ಸೇರಿಸಲಾಗಿದೆ. ಸವಾಯಿ ಮಾಧವ್ ಸಿಂಗ್ ಇಂಗ್ಲೆಂಡಿಗೆ ಹೋಗ್ತಾ ಈ ಪಾತ್ರೆ ತುಂಬ ಗಂಗಾಜಲವನ್ನು ತುಂಬಿಕೊಂಡು ಹೋಗಿದ್ರಂತೆ. ಸವಾಯಿ ಮಾಧವ್ ಸಿಂಗ್ ಯಾವತ್ತೂ ಗಂಗಾಜಲವನ್ನು ಬಿಟ್ಟು ಬೇರೆ ನೀರನ್ನು ಕುಡಿತಿರಲಿಲ್ಲ. ದಿವಾನೆ ಕಾಸ್ನಲ್ಲಿ ಸಾಮಾನ್ಯ ಜನಕ್ಕೆ ಎಂಟ್ರಿ ಇರ್ತಿರ್ಲಿಲ್ಲ. ಇಲ್ಲಿ ರಾಜರು ತನ್ನ ಮಂತ್ರಿಗಳು ಮತ್ತು VIP ಗಳೊಂದಿಗೆ ಕೆಲವೊಂದು ಸಭೆಗಳನ್ನು ಇಲ್ಲಿ ಮಾಡ್ತಾ ಇದ್ರು. ಈ ಜಾಗ ಬಿಟ್ಟು ಸಪರೇಟ್ ದರ್ಬಾರ್ಗೆ
ಬೇರೆ ಜಾಗ ಇದೆ, ಅದನ್ನು ಸಭಾ ನಿವಾಸ್ ಅಂತ ಕರೀತಾರೆ. ಅದು ತುಂಬ ಚೆನ್ನಾಗಿದೆ, ಆದರೆ ಅಲ್ಲೂ ಕೂಡ ಕ್ಯಾಮ್ರಾ ಅಲೋ ಇಲ್ಲ. ಜೈಪುರದ ಕೊನೆಯ ರಾಜ ಮಾನ್ಸಿಂಗ್ II. ಅವನು ಇದೇ ಸಭಾ ನಿವಾಸಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಜೊತೆ 1948ನೇ ಇಸ್ವಿನಲ್ಲಿ ಕೊನೆಯ ದರ್ಬಾರನ್ನು ಏರ್ಪಡಿಸಿದ್ದ. ಅದಾದ ನಂತರ ಮಾನ್ಸಿಂಗ್ II ರಾಜಸ್ಥಾನದ ಗವರ್ನರ್ ಆಗಿದ್ದರು. ನಾವು ನೋಡ್ತಾ ಇರೋದು ರಾಜರು ಈಗ ನೆಲೆಸಿರುವಂಥ ಕಟ್ಟಡ ಚಂದ್ರ ನಿವಾಸ್ ಅಂತ. ಅದರ ಮೇಲ್ಗಡೆ 2 ಫ್ಲಾಗನ್ನು ನೀವು ನೋಡ್ಬೋದು, ಒಂದು ದೊಡ್ಡದು ಒಂದು ಸಣ್ಣದು. ಸಣ್ಣ ಫ್ಲಾಗ್ ಏನು ತೋರಿಸುತ್ತಪ್ಪ ಅಂದರೆ ರಾಜ ಜೈಪುರದಲ್ಲಿ ಇದ್ದಾನೆ ಅಂತ ಹೇಳುತ್ತೆ. ರಾಜ ಇಲ್ಲ ಅಂದರೆ ಆ ಸಣ್ಣ ಫ್ಲಾಗನ್ನು ತೆಗೆದಿರುತ್ತೆ. ಸವಾಯಿ ಭವಾನಿ ಸಿಂಗ್ ಮಾನ್ಸಿಂಗ್ II ಅವರ ಮಗ. ಅವರು ಆರ್ಮಿನಲ್ಲಿ ಕೆಲಸ ಮಾಡ್ತಾರೆ. ಅವರು ಬ್ರಿಗೇಡಿಯರ್ ಆಗಿದ್ದರು. ಇಂಡೋ ಪಾಕಿಸ್ತಾನ್ ಯುದ್ಧದಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿದರು. ಅವರಿಗೆ ಪರಮವೀರ ಚಕ್ರ ಎನ್ನುವ ಬಿರುದನ್ನು ಸಮೇತ ಆರ್ಮಿಯಿಂದ ಕೊಡಲಾಗುತ್ತೆ. ಅವರು ಇಡೀ ಬ್ರಿಗೇಡಿಯರ್ ಹುದ್ದೆಯನ್ನು ಯಾವುದೇ ಸಂಬಳವಿಲ್ಲದೆ ಫ್ರೀಯಾಗಿ ಇಂಡಿಯನ್ ಆರ್ಮಿಗೆ ಕೆಲಸ ಮಾಡಿದರು. ನಾವೀಗಿರೋದು ಅರಮನೆಯ ಸುಂದರವಾದ ಅಂಗಳ. ಇದನ್ನ ಪ್ರೀತಮ್ ನಿವಾಸ್ ಚೌಕ್ ಅಂತ ಕರೀತಾರೆ. ನಾವೀಗ ಹಿಂದ್ಗಡೆ ನೋಡ್ತಾ ಇರೋದು ಚಂದ್ರಮಹಲ್. ಇಲ್ಲಿ ರಾಜಮನೆತನದವರು ವಾಸವಾಗಿದ್ದಾರೆ. ಚಂದ್ರಮಹಲ್ ಅನ್ನು ಕಟ್ಟಿದ್ದು ಸವಾಯಿ ಜೈಸಿಂಗ್ II. ಅಂದರೆ ಇದು ಅತ್ಯಂತ ಹಳೆ ಪಾರ್ಟ್ ಆಫ್ ದ ಸಿಟಿ ಪ್ಯಾಲೇಸ್. ಜೈಸಿಂಗ್ II ಅವರ ಹೆಂಡತಿ ಹೆಸರು ಚಂದ್ರ ಅಂತ. ಅವರ ಹೆಸರಲ್ಲೇ ಈ ಬಿಲ್ಡಿಂಗ್ ಅನ್ನ ಕಟ್ಟಲಾಯಿತು. ಸಾವಿರದ 876ರಲ್ಲಿ ವೇಲ್ಸ್ನ ರಾಜಕುಮಾರ ಆಲ್ಬರ್ಟ್ ಎಡ್ವರ್ಡ್ ಜೈಪುರಕ್ಕೆ ಬರ್ತಾನೆ. ಹಾಗೆ ಬಂದವನು ಇದೇ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾನೆ. ಅಟ್ ಪ್ರೆಸೆಂಟ್ ಈ ಕಟ್ಟಡ ರಾಜಸ್ಥಾನ್ ಸ್ಟೇಟ್ನ ಮ್ಯೂಸಿಯಂ ಆಗಿ ಕನ್ವರ್ಟ್ ಆಗಿದೆ. ಆಲ್ಬರ್ಟ್ ಎಡ್ವರ್ಡ್ನ ಕಾಲದಲ್ಲಿ ರಾಜ ಆಗಿದ್ದವನು ರಾಮ್ ಸಿಂಗ್ II. ಅವನು ಆಲ್ಬರ್ಟ್ ಎಡ್ವರ್ಡ್ನ ಸ್ವಾಗತಕ್ಕಾಗಿ ಇಡೀ ಜೈಪುರ್ ಸಿಟಿಯನ್ನು ಪಿಂಕ್ ಕಲರ್ಗೆ ಪೇಂಟ್ ಮಾಡ್ತಾನೆ. ಆದ ಕಾರಣದಿಂದ ಈಗಲೂ ನಾವು ಜೈಪುರವನ್ನು ಪಿಂಕ್ ಸಿಟಿ ಅಂತ ಕರಿತೀವಿ. ಮುಂದಿನ ವಿಡಿಯೋದಲ್ಲಿ ಜೈಪುರದ ಮತ್ತೊಂದಿಷ್ಟು ಪ್ರೇಕ್ಷಣೀಯ ಸ್ಥಳಗಳಾದ ಹವಾ ಮಹಲ್ ಮತ್ತು ನಹಾರ್ಗಢ್ ಫೋರ್ಟ್ ಅನ್ನು ನೋಡೋಣ. ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.